ನಗರದ ಮಾವಿನ ಕೆರೆಯ 14 ಎಕರೆ 17 ಗುಂಟೆ ಜಾಗದಲ್ಲಿ ರಾತ್ರೋರಾತ್ರಿ 11 ಮಳಿಗೆಗಳು ನಿರ್ಮಿಸಲಾಗಿದ್ದು, ಇದರಲ್ಲಿ ಕಾಣದ ಕೈಗಳ ಕೈವಾಡವಿದೆ. ಈ 14 ಎಕರೆ 17 ಗುಂಟೆ ಜಾಗವು ಸರ್ಕಾರಕ್ಕೆ ಸಂಬಂಧಪಟ್ಟಿದೆಯೋ ಅಥವಾ ನಗರದ ಕಿಲ್ಲೆ ಬೃಹನ್ಮಠದ ಶಾಂತಮಲ್ಲ ಶಿವಾಚಾರ್ಯರಿಗೆ ಸಂಬಂಧಪಟ್ಟಿದೆಯೋ ಜಿಲ್ಲಾಧಿಕಾರಿಗಳು ಖುದ್ದಾಗಿ ಭೇಟಿ ನೀಡಿ ಪರಿಶೀಲಿಸಬೇಕೆಂದರು. ಹೋರಾಟಗಾರರಾದ ಅಂಬಾಜಿರಾವ್ ಮ್ಯಾದರ್ಕರ್ ಒತ್ತಾಯಿಸಿದ್ದಾರೆ. ನಗರಸಭೆ ಅಧಿಕಾರಿಗಳು ಹಾಗೂ ಪೌರಾಯುಕ್ತರು ನಾಮಕೆ ವ್ಯವಸ್ಥೆ ಸ್ಥಳಕ್ಕೆ ಬರುತ್ತಾರೆ, ಸುಮ್ಮನೆ ಫೋಟೋ ತೆಗೆದುಕೊಂಡು ಹೋಗುತ್ತಾರೆ ಮಾತ್ರ. ಜಾಗ ಯಾರದ್ದು, ಈ 11 ಮಳಿಗೆಗಳು ಯಾರ ಸಂಬಂಧಪಟ್ಟಿದ್ದು, ನಿರ್ಮಿಸುವುದಕ್ಕೆ ಅನುಮತಿ ಇದೆಯೋ ಇಲ್ಲವೋ ಅಂತ ಯಾವ ವಿಚಾರವನ್ನು ಮಾಡುವುದಿಲ್ಲ. ಈ ಜಾಗವು ಶ್ರೀಮಠದ ಜಾಗವಾಗಿದ್ದರೆ ಶ್ರೀಗಳಿಗೆ ಬಿಟ್ಟು ಕೊಡಲಿ, ಅಥವಾ ಸರ್ಕಾರದ ಜಾಗವಾಗಿದ್ದರೆ ನಿರ್ಮಿಸಿದ ಮಳಿಗೆಗಳನ್ನು ನೆಲಸಮ ಮಾಡಿ ತಕ್ಷಣ ಜಿಲ್ಲಾಧಿಕಾರಿಗಳು ಜಾಗವನ್ನು ಪರಿಶೀಲಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಬೇಕೆಂದು ಮನವಿ ಸಲ್ಲಿಸಿದರು. ಅನುಮಾನ ಒಂದು ಸರ್ಕಾರದ ಜಾಗ ಅದದು ಮಾವಿನಕೆರೆ ಜಾಗ, ಇಲ್ಲ ಅಂದ್ರೆ ಶಾಂತಮಲ್ಲ ಶಿವಾಚಾರ್ಯ ಕಿಲ್ಲರ್ ಮಠ ಅವ್ರದ್ದು ಜಾಗ ಪಾಣಿನೂ ಇದೆ ನನ್ನ ಹತ್ರ. 14 ಗುಂಟೆ 14 ಎಕರೆ 17 ಗುಂಟೆ ಇದೆ ಸರ್. ಅದು ಏನು ಕಿಲ್ಲರ್ ಮಠದ ಜಾಗನ ಇಲ್ಲ ಕೆರೆ ಜಾಗನ ಅದು ಎಕ್ಸಾಕ್ಟ್ ಆಗಿ ಹುಡುಕಿ ಅದು ಏನು 11 ಮಳಿಗೆಗಳು ಕಟ್ಟಿದ್ದಾರೆ, 11 ಮಳಿಗೆ ನೆಲಸಮ ಮಾಡಬೇಕು. ನೆಲಸಮ ಮಾಡಿ ನ್ಯಾಯ ಒದಗಿಸಬೇಕು. ಅದು ಕಿಲ್ಲರ್ ಮಠ ಇದ್ರೆ ಕಿಲ್ಲರ್ ಮಠಿಗೆ, ಇಲ್ಲ ಸರ್ಕಾರಿ ಜಾಗ ಇತ್ತಂದ್ರೆ ಅದು ಕೆರೆಯನ್ನು ಒತ್ತುವರಿ ಮಾಡ್ಕೊಂಡು ಅವ್ರ ಮೇಲೆ ವಿರುದ್ಧ ಕ್ರಮ ಜರುಗಿಕೊಂಡು ಇಮಿಡಿಯೇಟ್ ಆಗಿ ಧ್ವಂಸಗೊಳಿಸಬೇಕು ಸರ್. ಅದು ಇನ್ನೂವರೆಗೆ ಧ್ವಂಸಗೊಳಿಸಿಲ್ಲ. ಸುಮ್ಮನೆ ಮುನ್ಸಿಪಾಲಿಟಿ ಅವರು ಮತ್ತೆ ಕಮಿಷನರ್ ಅವರು ಬಂದು ಬೇಕಾಬಿಟ್ಟು ನಾಮಕೆ ವ್ಯವಸ್ಥೆ ಬರ್ತಾರ, ಮಾತಾಡಿ ಹೋಗ್ತಾರೆ, ಅಲ್ಲಿ ನೋಡ್ತಾರ, ಫೋಟೋ ಮಾಡ್ಕೊಂಡು ಹೋಗ್ತಾರೆ. ಯಾರು ಇಲ್ಲ ಅಂತ ಗೊತ್ತೇ ಸರ್ ಅವರಿಗೆ. ಅಲ್ಲಿ ಮಾಲೀಕರೇ ಇಲ್ಲ, ಕಟ್ಟಿದವನು ಯಾರು ಮುಂದೆ ಬರ್ತಾ ಇಲ್ಲ, ಕನ್ಸ್ಟ್ರಕ್ಷನ್ ಆರ್ಡರ್ ಇಲ್ಲ, ಕೊಟೇಶನ್ ಇಲ್ಲ, ಏನೂ ಇಲ್ಲ. ಸುಮ್ಮನೆ 11 ಮಳಿಗೆ ರಾತ್ರಿ ಬಿಲ್ಡಿಂಗ್ ಮಾಡಿರೋದು. ಸೊ ಹಾಗಾಗಿ ಜಿಲ್ಲಾಧಿಕಾರಿಗಳು ಪರ್ಸನಲ್ ವಿಸಿಟ್ ಮಾಡಿ ಅದೇನು ಇಲ್ಲಿಗಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದು ಇಮಿಡಿಯೇಟ್ ಆಗಿ ಧ್ವಂಸಗೊಳಿಸಬೇಕಂತೇಳಿ ನಾನು ನಮ್ಮ ಮನವಿ ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ಮಹೇಂದ್ರ ಕುಮಾರ್ ಮಿತ್ರ, ಭೀಮೇಶ್ ವಕೀಲರು, ಮಸೂದ್ ಅಲಿ, ರವಿ ಗೋನಾಳ್ ಉಪಸ್ಥಿತರಿದ್ದರು.